ಆ ಕಿವಿ ತೆಗೆಯ ಮುನಿರತ್ನ ಮಧ್ಯಾಹ್ನ ಮೇಲೆ ಮಾತಾಡೋದು ನೀನು ಈಗಲಲ್ಲ. ನಮ್ಮ ಶಿಕ್ಷಣ ಸಚಿವರು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ನಾಳೆಯಿಂದ SSLC ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನಾಳೆಯಿಂದ ಪ್ರಾರಂಭ ಆಗಿ ಏಪ್ರಿಲ್ 2ವರೆಗೂ ನಡೀತಾ ಇದೆ. ನಮ್ಮ ಸರ್ಕಾರ ಬಹಳ ಸುಧಾರಣೆಗಳನ್ನು ತಂದಿದೆ. ಈಗ 3 ಪರೀಕ್ಷೆಗಳನ್ನು ಮಾಡ್ತಾ ಇದ್ದಾರೆ. 1, 2, 3. ಯಾರು ಕೂಡ ಅಧೈರ್ಯ ಪಡಬೇಕಾದಂಥ ಅಗತ್ಯ ಇಲ್ಲ. ಯಾಕಂತಂದರೆ ಒಂದು ವೇಳೆ ಕಮ್ಮಿ ಮಾರ್ಕ್ಸ್ ಬಂದರೂ ಕೂಡ ಅಥವಾ ವಿಫಲರಾದರೂ ಕೂಡ ಫೇಲ್ ಆದರೂ ಕೂಡ ಮತ್ತೆ ಕೂತ್ಕೋಬಹುದು ಪರೀಕ್ಷೆಗೆ. 2 ಪರೀಕ್ಷೆ 3 ಪರೀಕ್ಷೆಗಳಿರೋದ್ರಿಂದ ಯಾರು ಆತಂಕ ಪಡಬೇಕಾಗಿಲ್ಲ, ಅಧೈರ್ಯ ಪಡಬೇಕಾಗಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಸುಮಾರು 8,65,988 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಕೂರ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಶುಭವಾಗಲಿ ಅಂತೇಳಿ ಸರ್ಕಾರದ ವತಿಯಿಂದ ಹೆಚ್ಚು ಜನ ಪಾಸಾಗಲಿ, ಒಳ್ಳೆ ಮಾರ್ಕ್ಸ್ ತಗೊಳ್ಳಿ ಅಂತೇಳಿ ಹಾರೈಸ್ತೇನೆ. ಅವ್ರಿಗೆಲ್ಲರಿಗೂ ಕೂಡ ಬೆಸ್ಟ್ ವಿಶಸ್, ಸರ್ಕಾರದ ವತಿಯಿಂದ ಬೆಸ್ಟ್ ವಿಶಸ್ನ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲಿಯಪ್ಪ ಇದು ಮುಗಿಯಲಿ? ಮಾತೆ ಮುಗಿಸಿ ಸನ್ಮಾನ್ಯ ಅಧ್ಯಕ್ಷರೇ ಹೇಳ್ತೀನಿ, ಕೂತ್ಕೊಳ್ಳಪ್ಪ. ಯಾವ ಸಬ್ಜೆಕ್ಟ್ ಯಾವುದೋ ಮಾತಾಡ್ತೀಯಲ್ಲ, ಯಾವುದೋ ಸಬ್ಜೆಕ್ಟ್ ಯಾವುದೋ ಮಾತಾಡ್ತೀಯ.